ಪ್ರತಿಯೊಬ್ಬ ಆತ್ಮೀಯ ಪಿಂಚಣಿದಾರರೇ, ನಿವೃತ್ತ ನೌಕರರೇ, EPFO ನೌಕರರೇ, ಕಾರ್ಮಿಕರೇ, KSRTC ನಿವೃತ್ತ ನೌಕರರೇ, ನಿಮಗೆಲ್ಲರಿಗೂ ಈ ದಿನ ಒಂದು ವಿಶೇಷವಾದ ಸಿಹಿ ಸುದ್ದಿ, ಬಂಪರ್ ಗಿಫ್ಟ್ ಅಂತಲೇ ಹೇಳ್ಬೋದು, ಅದನ್ನು ತೆಗೆದುಕೊಂಡು ಬಂದಿದ್ದೀನಿ. ದೇಶದಲ್ಲಿರುವಂತಹ ಸುಮಾರು 78 ಲಕ್ಷಕ್ಕೂ ಹೆಚ್ಚು ಜನ ಪಿಂಚಣಿದಾರರಿಗೆ ಇದರಿಂದ ಉಪಯೋಗ ಆಗತ್ತೆ. ಕೇಂದ್ರ ಸರ್ಕಾರ ಎಲ್ಲ ಪಿಂಚಣಿದಾರರಿಗೆ ಉಪಯೋಗ ಆಗುವಂತಹ ಒಂದು ಶುಭ ಸುದ್ದಿಯನ್ನು ನೀಡಿದೆ. ಇದರಿಂದ ನಿಮಗೆ ಏನು ಉಪಯೋಗ ಆಗಲಿದೆ ಅಂತ ವಿವರವಾದ ಮಾಹಿತಿಯನ್ನು ಕೊಡ್ತೀನಿ. ಈ ಮಾಹಿತಿ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ನೀವು ಫೇಸ್ ಮಾಡ್ತಾರಂಥ ಯಾವುದೇ ಪ್ರಾಬ್ಲಮ್ ಇರ್ಬೋದು, ಆ ಪ್ರಾಬ್ಲಮ್ಗಳನ್ನು ಲೀಗಲ್ಲಾಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಉತ್ತಮ ವೇದಿಕೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ದೇಶದಲ್ಲೇ ಅತಿ ಹೆಚ್ಚು ಪಿಂಚಣಿದಾರರು ನಿವೃತ್ತ ನೌಕರರನ್ನು ಹೊಂದಿರುವಂತಹ EPFO ಪಿಂಚಣಿ ಪ್ಲಾನ್ ಬಗ್ಗೆ ನಿಮಗೆಲ್ಲರಿಗೂ ಗೊತ್ತಿದೆ. ಖಾಸಗಿ ವಲಯದಲ್ಲಿ ಕೆಲಸ ಮಾಡ್ತಾರಂಥ ನೌಕರರು ನಿವೃತ್ತಿಯಾದ ನಂತರ ಅವರ ಜೀವನ ಭದ್ರತೆಗಾಗಿ EPFO ಪೆನ್ಷನ್ ಪ್ಲಾನ್ ಇದೆ. ಈ EPFO ಪೆನ್ಷನ್ ಪ್ಲಾನ್ನಲ್ಲಿ ಸರಿಸುಮಾರು ದೇಶದಲ್ಲಿ ಸುಮಾರು 78 ಲಕ್ಷಕ್ಕೂ ಹೆಚ್ಚು ಪಿಂಚಣಿದಾರರು ಇದ್ದಾರೆ ಅಂತ ಇದೆ. ಈ 78 ಲಕ್ಷಕ್ಕೂ ಹೆಚ್ಚು ಪಿಂಚಣಿದಾರರಿಗೆ ಕೇಂದ್ರ ಸರ್ಕಾರ, ಶ್ರೀ ನರೇಂದ್ರ ಮೋದಿರವರ ನೇತೃತ್ವದ ಕೇಂದ್ರ ಸರ್ಕಾರ ಒಂದು ಬಂಪರ್ ಗಿಫ್ಟನ್ನು ಕೊಟ್ಟಿದೆ. ಭಾರಿ ಲಾಭವಾಗುವಂತಹ ಮಾಹಿತಿ. ಏನು ವಿಶೇಷ ಯೋಜನೆ, ಇದರಿಂದ ಏನು ಲಾಭ ಆಗುತ್ತೆ ಅಂತ ನೋಡೋದಾದರೆ, ಕೇಂದ್ರ ಸರ್ಕಾರದಿಂದ ಪಿಂಚಣಿದಾರರಿಗೆ ಸಂತಸದ ಸುದ್ದಿ. ಇತ್ತೀಚೆಗಷ್ಟೇ ಕೇಂದ್ರ ಸರ್ಕಾರ ಪಿಂಚಣಿ ಕುರಿತು ಶುಭ ಸುದ್ದಿಯನ್ನು ನೀಡಿದೆ. ಕೇಂದ್ರೀಕೃತ ಪಿಂಚಣಿ ಪಾವತಿ ಯೂನಿಫೈಡ್ ಪೆನ್ಷನ್ ಬಗ್ಗೆ ಶೀಘ್ರ ವ್ಯವಸ್ಥೆಯನ್ನು ಜಾರಿಗೆ ತರುತ್ತೆ. ಇದರಿಂದಾಗಿ ದೇಶದಲ್ಲಿರುವಂಥ ಸುಮಾರು 78 ಲಕ್ಷಕ್ಕೂ ಹೆಚ್ಚು ಪಿಂಚಣಿದಾರರಿಗೆ ಲಾಭ ಆಗತ್ತೆ. ಉದ್ಯೋಗಿಗಳ ಭವಿಷ್ಯಕ್ಕಾಗಿ ಸರ್ಕಾರವು ನೌಕರರ ಭವಿಷ್ಯ ಯೋಜನೆ EPFO ಯೋಜನೆಯನ್ನು ಪ್ರಾರಂಭಿಸಿರೋ ವಿಚಾರ ತಮಗೆಲ್ಲರಿಗೂ ಗೊತ್ತಿದೆ. ಇದರ ಭಾಗವಾಗಿ ಈ ಸೇವೆಯ ನಂತರ ಪಿಂಚಣಿ ನೀಡಲಾಗುತ್ತೆ. ಇತ್ತೀಚೆಗಷ್ಟೇ ಪಿಂಚಣಿ ಬಗ್ಗೆ ಕೇಂದ್ರ ಸರ್ಕಾರ ಈ ಶುಭ ಸುದ್ದಿಯನ್ನು ನೀಡಿದೆ. ಯಾರ್ಯಾರು ಪಿಂಚಣಿ ಪಡಿತಾ ಇದ್ರಿ EPFO ಇಂದ, ಅವರೆಲ್ಲರಿಗೂ ಇದರಿಂದ ಉಪಯೋಗ ಆಗತ್ತೆ. EPFO ಪಿಂಚಣಿ ಯೋಜನೆ EPS ಅಡಿಯಲ್ಲಿ ಪಿಂಚಣಿಯನ್ನು ಪಡಿತಾ ಇದ್ದವರಿಗೆ ಹೊಸ ವರ್ಷದ ಈ ಶುಭ ಸಂದರ್ಭದಲ್ಲಿ ಈ ಪಿಂಚಣಿ ಯೋಜನೆಯ ಕೆಲವೊಂದು ಬದಲಾವಣೆಗಳಾಗಲಿದೆ ಅಂತ ಹೇಳಿ ಕೇಂದ್ರ ಖಚಿತಪಡಿಸಿದೆ. ಈ ಮಟ್ಟಿಗೆ ಕೇಂದ್ರೀಕೃತ ಪಿಂಚಣಿ ಯೋಜನೆ ವ್ಯವಸ್ಥೆ ಜಾರಿಗೆ ತರುವಂಥ ಪ್ರಯತ್ನವನ್ನು ಕೇಂದ್ರ ಸರ್ಕಾರ ಮಾಡಿದೆ. ಕೇಂದ್ರದ ಇತ್ತೀಚಿನ ನಿರ್ಧಾರದಿಂದ ಸುಮಾರು ದೇಶದಲ್ಲಿರುವಂಥ 78 ಲಕ್ಷಕ್ಕೂ ಹೆಚ್ಚು ಪಿಂಚಣಿದಾರರು ಇದರ ಪ್ರಯೋಜನವನ್ನು ಪಡ್ಕೊಳ್ತಾರೆ. EPFO ಆಧುನೀಕರಣ, ಡಿಜಿಟಲೀಕರಣಕ್ಕೆ ಕೇಂದ್ರೀಕೃತ ಪಿಂಚಣಿ ಪಾವತಿ ವ್ಯವಸ್ಥೆ ಅತ್ಯಂತ ಮಹತ್ವದ್ದಾಗಿದೆ ಅಂತ ಹೇಳಿ ಕೇಂದ್ರ ಸಚಿವರಾದ ಮನ್ಸುಖ್ ಮಾಂಡವೀಯ ಅವರು ತಿಳಿಸಿದ್ದಾರೆ. ಹೀಗಾಗಿ ಉದ್ಯೋಗಿಗಳ ಬಹುದಿನಗಳ ಬೇಡಿಕೆಯನ್ನು ಕೇಂದ್ರ ಸರ್ಕಾರ ಈಡೇರಿಸಿದೆ ಅಂತಲೇ ಹೇಳ್ಬೋದು. ಪ್ರಸ್ತುತ EPFO ವಲಯದಲ್ಲಿ ಹಾಗೂ ಪ್ರಾದೇಶಿಕ ಕಚೇರಿಯಲ್ಲಿ ಕೇವಲ 3-4 ಬ್ಯಾಂಕುಗಳೊಂದಿಗೆ ಒಪ್ಪಂದ ಮಾಡಿಕೊಂಡಿದೆ. ಪಿಂಚಣಿ ಆರಂಭಿಸುವ ಸಮಯದಲ್ಲಿ ಪಿಂಚಣಿದಾರರ ಪರಿಶೀಲನೆಗಾಗಿ ಆಯಾ ಬ್ಯಾಂಕ್ಗಳಿಗೆ ಹೋಗಬೇಕಾಗಿತ್ತು. ಆದರೆ ಇತ್ತೀಚಿನ ಬದಲಾವಣೆಯಿಂದ ಇನ್ನು ಮುಂದೆ ಯಾವುದೇ ಪಿಂಚಣಿದಾರರು ಬ್ಯಾಂಕಿಗೆ ಹೋಗಿ ದಿನಗಟ್ಟಲೆ ವಾರಗಟ್ಟಲೆ ಕಾಯುವಂಥ ಅವಶ್ಯಕತೆ ಇರೋದಿಲ್ಲ. ತಕ್ಷಣ ನಿಮ್ಮ ಪಿಂಚಣಿಯನ್ನು ನಿಮ್ಮ ಖಾತೆಗಳಿಗೆ ಕೊಡುವಂಥ ಕೇಂದ್ರೀಕೃತ ಪಾವತಿ ಯೋಜನೆ ಜಾರಿಯಾಗಿದೆ. ಕೇಂದ್ರೀಕೃತ ಪಾವತಿ ಯೋಜನೆ ಜಾರಿಯಾದರೆ ಪಿಂಚಣಿದಾರರು ಬ್ಯಾಂಕ್ ಖಾತೆಗಳಿಗೆ, ಶಾಖೆಗಳಿಗೆ ಹೋಗೋ ಅಗತ್ಯ ಇಲ್ಲ. ಅಲ್ಲದೆ ಪಿಂಚಣಿ ಬಿಡುಗಡೆ ಆದ ತಕ್ಷಣ ನೇರವಾಗಿ ಪಿಂಚಣಿದಾರರ ಪಿಂಚಣಿ ತಮ್ಮ ಖಾತೆಗಳಿಗೆ ಜಮಾ ಆಗತ್ತೆ. ಕೇಂದ್ರೀಕೃತ ಪಿಂಚಣಿ ಯೋಜನೆ ಇಂದಾಗಿ ಇಷ್ಟೆಲ್ಲ ಲಾಭಗಳು ಕೇಂದ್ರ ಸರ್ಕಾರಿ ನೌಕರರ ಹಾಗೂ ಪಿಂಚಣಿದಾರರಿಗೆ ಉಪಯೋಗ ಆಗತ್ತೆ ಅಂತಲೇ ಹೇಳ್ಬೋದು. ಅದರ ಜೊತೆಯಲ್ಲಿ ಹೈಯರ್ ಪೆನ್ಷನ್ ಪ್ಲಾನ್ ಬಗ್ಗೆ ಕೂಡ ಕೇಂದ್ರ ಸರ್ಕಾರ
ಆದಷ್ಟು ಶೀಘ್ರದಲ್ಲೇ ಜಾರಿ ಮಾಡುವ ಹಂತದಲ್ಲಿದೆ. ಅದು ಕೂಡ ಪಿಂಚಣಿದಾರರಿಗೆ ಉಪಯೋಗ ಆಗತ್ತೆ ಅಂತಲೇ ಹೇಳ್ಬೋದು. EPFO ಉದ್ಯೋಗ ಯೋಜನೆಯಲ್ಲಿ ನಿಮಗೆಲ್ಲರಿಗೂ ಗೊತ್ತಿದ್ದಾಗೆ ಉದ್ಯೋಗಿ ಹಾಗೂ ಕಂಪನಿಯವರು ಪ್ರತಿ ತಿಂಗಳು ನೀಡಿದ ಕೊಡುಗೆಯನ್ನು EPFO ನಿರ್ವಹಿಸುತ್ತೆ. ನೌಕರರ ಮೂಲ ವೇತನ ಹಾಗೂ ತುಟ್ಟಿ ಭತ್ಯೆಯನ್ನು ಸೇರಿಸಿ 12% ಕೊಡುಗೆಯನ್ನು ನೀಡಬೇಕು. ಕಂಪ್ನಿ ಕೂಡ 12% ಕೊಡುಗೆಯನ್ನು ಕೊಡುತ್ತೆ. ಈ 12% ಕೊಡುಗೆಗಳು EPFO ತನ್ನ ನಿರ್ವಹಣೆ ಮಾಡುತ್ತೆ. ಅದರಲ್ಲಿ ಕೆಲವೊಂದು ಅಂಶಗಳು ನೌಕರರು ಕೊಟ್ಟಂಥ 12% ನೇರವಾಗಿ PF ಅಕೌಂಟಿಗೆ ಹೋಗುತ್ತೆ. ಕಂಪ್ನಿ ಕೊಟ್ಟಂಥ 12%ಅಲ್ಲಿ 8.67% EPS ಪಿಂಚಣಿದಾರರ EPSಗೆ ಹೋಗುತ್ತೆ, ಪೆನ್ಷನ್ ಪ್ಲಾನಿಗೆ ಹೋಗುತ್ತೆ. ಇನ್ನು 3.33% ಏನಿದೆ ಅದು ನೇರವಾಗಿ PF ವ್ಯವಸ್ಥೆಗೆ ಹೋಗುತ್ತೆ. ಕೇಂದ್ರ ಸರ್ಕಾರ ಏನು EPFO ನೌಕರರು ಭಾಳ ವರ್ಷಗಳಿಂದ ವೆಯ್ಟ್ ಮಾಡ್ತಾ ಇದ್ದಂತಹ ಹೈಯರ್ ಪೆನ್ಷನ್ ಪ್ಲಾನ್ಗೆ ಬಗ್ಗೆ ಆಶಾಭಾವನೆಯಿಂದ ಇದೆ. ಇದೇ ತಿಂಗಳ 31ರ ಒಳಗಾಗಿ EPFO ಪಿಂಚಣಿದಾರರು ನೌಕರರ ಸಂಬಳದ ವಿವರವನ್ನು ಆನ್ಲೈನ್ ಮೂಲಕ ಭರ್ತಿ ಮಾಡಿದ್ದೇ ಆದರೆ ಅದು ನಂತರ ಅದು ಹೈಯರ್ ಪೆನ್ಷನ್ ಪ್ಲಾನ್ ಇಂಪ್ಲಿಮೆಂಟ್ ಆಗತ್ತೆ. ಈ ಬಗ್ಗೆ ಲೋಕಸಭೆಯಲ್ಲಿ ಸಂಸದೆ ಟಿ ಸುಮತಿರವರು ಸಾಲ ಉಪಕರಣಗಳು ಹಾಗೂ ವಿನಿಮಯ ಟೆಂಡರ್ EPFO ಹೂಡಿಕೆ ಬಗ್ಗೆ ಮಾಹಿತಿಯನ್ನು ನೀಡಿದರೆ EPFO ಎಕ್ಸ್ಚೇಂಜ್ ಟ್ರೆಂಡ್ ಫಂಡ್ಗಳು ETFಗಳ ಮೂಲಕ EPFO ಷೇರು ಮಾರುಕಟ್ಟೆಯಲ್ಲಿ ನಿರಂತರವಾಗಿ ಹೂಡಿಕೆ ಮಾಡುತ್ತೆ. ಅಲ್ಲದೆ EPFO ಕಾಲಕಾಲಕ್ಕೆ ವಿಶೇಷ ವಿನ್ಯಾಸವನ್ನು ಮಾಡಿಕೊಂಡು ETFನಲ್ಲಿ ಭಾರತ ಸರ್ಕಾರ ವಿವಿಧ ಕಾರ್ಪೊರೇಟ್ ಘಟಕಗಳಲ್ಲಿ ತನ್ನ ಪಾಲನ್ನು ಹಿಂಪಡೆದುಕೊಳ್ಳುತ್ತಾ ಇದೆ. ಇದನ್ನು ಶೇರ್ ಮಾರ್ಕೆಟಲ್ಲಿ ಹಾಕ್ತಾ ಇದ್ದಾರೆ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಇದೇನು ಅಂತ ಏನು ಉಪಯೋಗ ಆಗಲ್ಲ. ಆದರೆ ಪಿಂಚಣಿದಾರರು, ನಿವೃತ್ತ ನೌಕರರು ಬಹಳ ದಿನಗಳಿಂದ ಕಾಯ್ತಾ ಇದ್ದಂತಹ ಹೈಯರ್ ಪೆನ್ಷನ್ ಪ್ಲಾನನ್ನು ಆದಷ್ಟು ಶೀಘ್ರದಲ್ಲೇ ಇಂಪ್ಲಿಮೆಂಟನ್ನು ಮಾಡಬೇಕು. ಸ್ಯಾಲ್ರಿ ಮಿತಿಯನ್ನು ಈಗಿರುವಂಥ 15,000ರಿಂದ 30,000ಕ್ಕೆ ಹೆಚ್ಚಳ ಮಾಡಬೇಕು. ಕನಿಷ್ಠ ಪಿಂಚಣಿ ಈಗಿರುವಂತಹ 1,000ರಿಂದ ಸುಮಾರು ಕನಿಷ್ಠ 10,000 ಆದರೂ ಹೆಚ್ಚಳ ಮಾಡಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರದಲ್ಲಿ ಸಮಸ್ತ ಪಿಂಚಣಿದಾರರು, ನಿವೃತ್ತ ನೌಕರರು ಪರವಾಗಿ ಕೇಳ್ಕೊಳ್ತೀನಿ. ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.